ಹೊಸ ವರ್ಷಕ್ಕೆ ಕೈಗಾರಿಕಾ ವಲಯದಿಂದ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಸರ್ಕಾರ ಕೈಗಾರಿಕಾ ವಲಯವನ್ನ ಕಡೆಗಣಿಸಬಾರದು, ಕೈಗಾರಿಕಾ ವಲಯವನ್ನ ಬೆಳೆಸಬೇಕು ಅಂತ ಹೇಳಿ ಟಿ ಸಾಯಿರಾಮ್ ಪ್ರಸಾದ್ ಎಫ್ಕೆಸಿಸಿ ನಿರ್ದೇಶಕ ಜಿ ಕನ್ನಡ ನ್ಯೂಸ್ ಪ್ರತಿನಿಧಿ ಭವ್ಯ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. 2026 ಹೊಸ ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುವಂಥದ್ದು. ಕೈಗಾರಿಕಾ ವಲಯದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಸಾಯಿ ರಾಮ್ ಪ್ರಸಾದ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಕೈಗಾರಿಕೆ ವಲಯ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ದೀರಾ, ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಸಲ್ಲಿಕೆ ಮಾಡ್ತೀರಾ ಸರ್? ನಾವು ಮೊದಲನೇದಾಗಿ ಹೇಳಬೇಕಾದ್ರೆ ಎಮ್ ಎಸ್ ಎಮ್ ಇ ಇಂದಲೇ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ನಡೆಯುವಂಥದ್ದು. ಎಮ್ ಎಸ್ ಎಮ್ ಇಗಳಿಲ್ಲ ಅಂತಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ನಡೆಯೋದೇ ಇಲ್ಲ. ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಸಾಕಷ್ಟು ಎಮ್ ಎಸ್ ಎಮ್ ಇಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಅದನ್ನು ಜಾಸ್ತಿ ದೊಡ್ಡದಾಗಿ ಬೆಳೆಸಬೇಕು ಅಂತ ಹೋಗ್ತಾ ಇದ್ದಾರೆ. ಅದು ನಮಗಿನ್ನೂ ಅಷ್ಟು ಸಾಕಾಗ್ತಾ ಇಲ್ಲ. ಈಗಾಗಲೇ KRCದು ಎಲೆಕ್ಟ್ರಿಕ್ದು ಟ್ಯಾರಿಫ್ ಇರ್ಬೋದು, ಅದು ಕೂಡ ರೇಟ್ ಜಾಸ್ತಿ ಆಗ್ತಾಯಿದೆ. ಅದು ರೇಟ್ ಜಾಸ್ತಿ ಆಗ್ತಾಯಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಲಾಭಾಂಶಗಳು ಕಮ್ಮಿ ಆದಾಗ ಎಮ್ ಎಸ್ ಎಮ್ ಇಗಳು ನಶಿಸಿ ಹೋಗ್ತಾ ಇರ್ತವೆ. ಅದ್ರ ಬಗ್ಗೆ ಕೂಡ ನಾವು ಸರ್ಕಾರಕ್ಕೆ ಗಮನ ಚೆಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಈಗ ಕೈಗಾರಿಕಾ ವಲಯದಲ್ಲಿ ಎಂಪ್ಲಾಯೀಸ್ಗೆ ಇದು ಎಷ್ಟು ಎಫೆಕ್ಟ್ ಆಗುತ್ತೆ? ದರ ಏರಿಕೆ ಅಂದರೆ ಸ್ಯಾಲ್ರಿ ಹೈಕ್ ಮಾಡೋದಾಗಿರ್ಬೋದು, ಯಾಕಂದರೆ ನಿಮಗೆ ಲಾಭ ಬಂದರೆ ಅವ್ರಿಗೆ ಹೈಕ್ ಮಾಡ್ಬೋದು. ಸೊ ಎಂಪ್ಲಾಯೀಸ್ ಎಷ್ಟು ಅಂದರೆ ಸಮಸ್ಯೆಗಳನ್ನ ಎದುರಿಸಬಹುದು? ಈಗೇನಾಗುತ್ತೆ, ನಾವು ಎಂಪ್ಲಾಯೀಸ್ಗೆ ನಾವು ಏನು ಸ್ಯಾಲ್ರಿ ಜಾಸ್ತಿ ಮಾಡಿದರೆ ಎಮ್ ಎಸ್ ಎಮ್ ಇಗಳು ಖಂಡಿತವಾಗ್ಲೂ ಅದು ಶಿಫ್ಟ್ ಆಗ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾರ್ಡ್ರಿಗೆ ಹೊಸೂರಿಗೆ ಹೋಗ್ಬೋದು, ಇಲ್ಲ ಅಂತಂದರೆ ಆಂಧ್ರ ಪ್ರದೇಶಗಳಿಗೆ ಹೋಗ್ಬೋದು. ಈಗಾಗಲೇ ಅವರು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಮ್ ಎಸ್ ಎಮ್ ಇಗಳು ನಮ್ಮ ರಾಜ್ಯಕ್ಕೆ ಬರಲಿ ಅಂತೇಳಿ. ಈಗೇನಾದರೂ ನಮ್ಮ ವೇತನಗಳನ್ನ ಜಾಸ್ತಿ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಎಮ್ ಎಸ್ ಎಮ್ ಇಗಳು ಶಿಫ್ಟ್ ಆಗ್ತವೆ. ಆಗ ಶಿಫ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಇಂಡಸ್ಟ್ರಿಗಳು ನಮಗೆ ಮಾಡೋ ಕೆಲಸಗಳು ಕಮ್ಮಿ ಆಗ್ತವೆ. ಕಮ್ಮಿ ಆದಾಗ ಏನಾಗುತ್ತೆ, ರಾಜ್ಯದ ಆರ್ಥಿಕದ ಮೇಲೆ ಕೂಡ ಅದರ ಹೊರೆಯನ್ನು ಪಡಬೇಕಾಗತ್ತೆ. ಸರ್, ಎಲ್ಲೋ ಒಂದು ಕಡೆ ಸರ್ಕಾರ ಹೇಳುತ್ತೆ ಕೈಗಾರಿಕಾ ಮಟ್ಟದಲ್ಲಿ ಬಹಳಷ್ಟು ನಾವು ಬದಲಾವಣೆ ಅಂತ ತರ್ತೀವಿ, ಬೇಕಾದಂತಹ ಫಂಡ್ಸನ್ನು ಇಟ್ಟಿದ್ದೀವಿ ಅಂತ. ಇದು ನಿಮಗೆ ನಿಜಕ್ಕೂ ಯುಟಿಲೈಸ್ ಆಗ್ತಾ ಇದೆಯಾ? ಇನ್ನೂ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೂ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಡಸ್ಟ್ರಿಗಳನ್ನ ಬೆಳೆಸಬೇಕು ಅನ್ನೋ ಇದೆ. ಆದರೆ ಅದಕ್ಕೆ ಅಷ್ಟು ಮಹತ್ವವನ್ನು ಅಷ್ಟಾಗಿ ಬರ್ತಾ ಇಲ್ಲ. ಈಗ ನಾವು FKCCನವರು ಒಂದು ಹೆಜ್ಜೆ ಮುಂದೆ ಇಟ್ಟು ಎಮ್ ಎಸ್ ಎಮ್ ಇಗಳನ್ನ ಬೆಳೆಸಬೇಕು ಅಂತೇಳಿ ಈಗಾಗಲೇ ನಾವು ಕಳೆದ 2 ವರ್ಷಗಳಿಂದ ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಮಾಡಿದ್ದೀವಿ, ಎಮ್ ಎಸ್ ಎಮ್ ಇ ಸೆಮಿನಾರ್ಸ್ ಮಾಡ್ತಾಯಿದ್ದೀವಿ. ಈಗ ನಾವು ಗ್ಲೋಬಲ್ ಎಮ್ ಎಸ್ ಎಮ್ ಇ ಕೂಡ ನಾವು ತ್ರಿಪುರವಾಸಿನಿನಲ್ಲಿ ನಾವು ಮೇನಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೂ ಕೂಡ ಸರ್ಕಾರ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಏನು ನಾವು ವರ್ಲ್ಡ್ ಎಮ್ ಎಸ್ ಎಮ್ ಇನ ಮಾಡಬೇಕು ಅಂತ ಇದ್ದೀವಿ ಕಾನ್ಕ್ಲೇವ್ನ, ಅದು ಸಕ್ಸಸ್ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಸರ್, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿರುವಂಥದ್ದು, ಇದು ಕೂಡ ಎಷ್ಟು ಎಫೆಕ್ಟ್ ಆಗ್ಬೋದು? ವಿದ್ಯುತ್ ದರ ಪ್ರತಿ ವರ್ಷ ನಮಗೆ ಅದು ಏರಿಕೆ ಆಗ್ತಾನೇ ಇದೆ. ಸ್ವಲ್ಪ ಏರಿಕೆ ಆದರೂ ಪರವಾಗಿಲ್ಲ. ಅದು ತುಂಬ ಜಾಸ್ತಿ ಆಗುತ್ತೆ. 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತಾರೆ, ಆಮೇಲೆ 1 ರೂಪಾಯಿ ಕಮ್ಮಿ ಮಾಡ್ತಾರೆ. ಇದಾಗ್ತಿರೋದ್ರಿಂದ ಎಮ್ ಎಸ್ ಎಮ್ಗಳಿಗೆ ಇದ್ರ ಮೇಲೆ ತುಂಬ ಹೊಡೆತ ಬೀಳುತ್ತೆ. ನೋಡಿದ್ರಲ್ಲ, ಸಾಯಿ ರಾಮ್ ಪ್ರಸಾದ್ ಸರ್ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು, ಯಾವ ರೀತಿ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ. ಇನ್ನಾದರೂ ಸರ್ಕಾರ ಇವರ ಬಗ್ಗೆ ಸರಿಯಾದ ರೀತಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.